ಭಾವಿ ಅಧಿಕಾರಿಗಳೇ, ನಾವು ಇಷ್ಟೊತ್ತು KS ಮುಖ್ಯ ಪರೀಕ್ಷೆಯ ಒಂದು ಪಠ್ಯಕ್ರಮದ ಬಗ್ಗೆ ತಿಳಿದುಕೊಂಡೆವು. ಈಗ KS ಮುಖ್ಯ ಪರೀಕ್ಷೆ ತಯಾರಿ ಹಂತದಲ್ಲಿ ನಾವು ಓದಬೇಕಾದಂತಹ ಪುಸ್ತಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾವು ರೆಫರೆನ್ಸ್ ಬುಕ್ಗಳನ್ನು ಓದೋಕ್ಕಿಂತ ಮುಂಚೆ ಶಾಲಾ ಪಠ್ಯಪುಸ್ತಕಗಳನ್ನು ಅಧ್ಯಯನ ಮಾಡೋದು ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯ. ಯಾಕಂತಂದ್ರೆ ಅದು ಇಂಗ್ಲೀಷ್ ಮೀಡಿಯಮ್ ಅವರಿಗೆ NCERT ಆಗಿರಲಿ ಅಥವಾ ಕನ್ನಡ ಮೀಡಿಯಮ್ ಅವರಿಗೆ DSCRT ಆದರೂ ಆಗಿರಲಿ. ಇನ್ನೊಂದು ಮುಖ್ಯವಾದ ಮಾತು ಅಂತಂದರೆ, ನಮ್ಮ ಸ್ಟಡಿ ಟೇಬಲ್ ಮೇಲೆ ಎಷ್ಟು ಬುಕ್ಸ್ಗಳ ಸಂಖ್ಯೆ ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಅತಿ ಹೆಚ್ಚು ಬುಕ್ಗಳು ಆದಷ್ಟು ನಮಗೆ ಯಾವುದನ್ನು ಓದಲಿ ಯಾವುದನ್ನು ಬಿಡಲಿ ಅಂತಕ್ಕಂಥ ಒಂದು ಮನೋಕ್ಷೋಭೆ ಉಂಟಾಗುತ್ತೆ. ಹೌದು, ಎಲ್ಲನೂ ಓದ್ತೀವಿ, ಎದರಲ್ಲೂ ಕೂಡ ನಮಗೆ ಒಂದು ಗ್ರಿಪ್ ಸಿಗಲ್ಲ. ಹಾಗಾಗಿ ನಮ್ಮ ಸ್ಟಡಿ ಟೇಬಲ್ ಮೇಲೆ ಪುಸ್ತಕಗಳ ಸಂಖ್ಯೆ ಆದಷ್ಟು ಕಡಿಮೆ ಇರಲಿ. ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 1 ಅಥವಾ 2 ಪುಸ್ತಕಗಳು ಹೆಚ್ಚು. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, KS ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆ ಆಗಲಿ ಅಥವಾ ಇಂಟರ್ವ್ಯೂನ ಕ್ವಾಲಿಫೈ ಮಾಡಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಥಮಿಕ ಶಾಲಾ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರೇ ಸೇರ್ಗಡೆ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ, ಅವರು ಒಂದು ಕಾಯಕ ಏನಪ್ಪ ಅಂತಂದರೆ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯಲ್ಲಿ ಪಠ್ಯ ಪುಸ್ತಕಗಳನ್ನೇ ಅವರು ಮಕ್ಕಳಿಗೆ ಬೋಧನೆ ಮಾಡಬೇಕು. ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಆಮೇಲೆ ಅವ್ರದ್ದು ಬೇಸಿಕ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಯಾಕಂದರೆ ನೀವು ಮುಖ್ಯ ಪರೀಕ್ಷೆಯಲ್ಲಿ ಎಷ್ಟೆಷ್ಟೋ ರೆಫರೆನ್ಸ್ ಬುಕ್ಗಳನ್ನ ಓದಿ ಮಾಡಿ ನಿಮ್ಮ ತಲೆಯಲ್ಲಿ ಸಾಗರದಷ್ಟು ನಾಲೆಜ್ ಇರುತ್ತೆ. ಆದರೆ ಅಲ್ಲಿ ಬೇಕಾಗಿರೋದು ಹಾಗೂ ಅವನು ಕಿಡಿಯಿರೋದು ಕುಡಿಯೋದಕ್ಕೆ ಒಂದು ಗ್ಲಾಸ್ ಎಷ್ಟು ಬೇಕೋ ಅಥವಾ ಒಂದು ತಂಬಿಗೆ ಎಷ್ಟು ನೀರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಿಡಿರ್ತಾನೆ, ನಾವು ಅಷ್ಟನ್ನು ಮಾತ್ರ ಕೊಡಬೇಕು. ಈ ಒಂದು ದಿಸೆಯಲ್ಲಿ ಯೋಚನೆ ಮಾಡಿ ನೋಡಿದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರು ಈ ಒಂದು ಎಬಿಲಿಟಿನ ಪಡ್ಕೊಂಡಿರ್ತಾರೆ. ಯಾಕೆ ಅಂತಂದರೆ, ಅವ್ರು ಹೇಳಿದ್ನಲ್ಲ, ಈ ಅವ್ರಿಗೆ ಒಂದು ಟೀಚಿಂಗು ಇದೇ ಕೆಲಸ ಹಾಗೂ ಇದೇ ದಿಸೆಯಲ್ಲಿ ಅವರು ಕಾರ್ಯೋನ್ಮುಖರಾಗಿರೋದ್ರಿಂದ ಅವರು ಯಶಸ್ಸಿಗೆ ತುಂಬ ಹತ್ತಿರದಲ್ಲಿರ್ತಾರೆ. ಆ ಒಂದು ಕಾರಣದಿಂದಾಗಿ ನಾವು ರೆಫರೆನ್ಸ್ ಬುಕ್ಗಳನ್ನ ಓದೋಕ್ಕಿಂತ ಮುಂಚೆ ಶಾಲಾ ಪಠ್ಯಪುಸ್ತಕಗಳನ್ನು ಅಧ್ಯಯನ ಮಾಡೋದು ತುಂಬ ಮುಖ್ಯವಾದಂಥ ಒಂದು ಹಂತ. ಸ್ನೇಹಿತರೆ, ಈಗ ನಾವು ಈಗ ಹೇಳ್ಕೊ ಹೋಗ್ತೀನಿ. ಏನಪ್ಪ ಅಂತಂದರೆ, ಹಿಸ್ಟ್ರಿಗೆ ಪೊಲಿಟಿಗೆ ಯಾವ ಬುಕ್ ನಾವು ರೆಫರೆನ್ಸ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಹೇಳ್ಕೊ ಹೋಗ್ತೀನಿ. ಈಗ ಬುಕ್ ಲಿಸ್ಟ್ ಈ ರೀತಿಯಾಗಿದೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳಿಗೆ ಇತಿಹಾಸ, KN ಅವರದು ಸಮಗ್ರ ಭಾರತ ಇತಿಹಾಸ ಹಾಗೂ ಡಾಕ್ಟರ್ K ಸದಾಶಿವ ಅವರದು ಪ್ರಾಚೀನ ಮಧ್ಯಯುಗೀನ ಹಾಗೂ ಆಧುನಿಕ ಭಾರತ ಇತಿಹಾಸದ ಬಗ್ಗೆ ನಾವು ಓದ್ಬೋದು. ಇನ್ನು ಸ್ವಾತಂತ್ರ್ಯ ಗಂಗೆಯ 1000 ತೊರೆಗಳು ಶಂಕರರಾವ್ ಅವ್ರದ್ದು, ಆಧುನಿಕ ಭಾರತ ಇತಿಹಾಸ ಬಿಪಿನ್ ಚಂದ್ರ. ಈ 3ರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಒಂದು ಬುಕ್ ತೊಗೊಳ್ಳಿ, ಅದನ್ನು ಪದೇ ರಿವೈಸ್ ಮಾಡಿ ಓದಿ. ಇನ್ನು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಇನ್ನು ಹಿಸ್ಟ್ರಿ, ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇಂಡಿಯಾಸ್ ಏನ್ಷಿಯಂಟ್ ಪಾಸ್ಟ್ ಬೈ RS ಶರ್ಮಾ, ಹಿಸ್ಟ್ರಿ ಆಫ್ ಮೆಡಲ್ ಇಂಡಿಯಾ ಬೈ ಸತೀಶ್ ಚಂದ್ರ, ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಬಿಪಿನ್ ಚಂದ್ರ. ಇನ್ನೊಂದು ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಬುಕ್ ಬರುತ್ತೆ. ಇದರಲ್ಲಿ ಕೂಡ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ತಗೊಂಡು ಓದ್ಬೋದು. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಮಗ್ರ ಕರ್ನಾಟಕದ ಇತಿಹಾಸ ಫಾಲಾಕ್ಷ ಅವ್ರದ್ದು, ಕರ್ನಾಟಕದ ಇತಿಹಾಸ ಸುವರ್ಣ ಕಾಮತ್. ಇದರ ಜೊತೆಗೆ DSCRT ಬುಕ್ಗಳು ನೀವು ಓದಲೇಬೇಕು. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಕರ್ನಾಟಕ ಹಿಸ್ಟ್ರಿ ಬೈ ಸುವರ್ಣ ಕಾಮತ್ ಪ್ಲಸ್ NCERT ಬುಕ್ಸ್. ಇಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ನಿತಿನ್ ಸಿಂಘಾನಿ ಅವರ ಒಂದು ಪುಸ್ತಕ ತುಂಬ ಅತ್ಯುಪಯುಕ್ತವಾಗಿದೆ. ಇನ್ನು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಬರೋದಾದರೆ ಕನ್ನಡ ಮಾಧ್ಯಮದವರಿಗೆ PS ಗಂಗಾಧರ್ ಸರ್ ಬುಕ್ಕು ಹಾಗೂ KB ಮೇರುನಂದನ್ ಅವ್ರ ಬುಕ್ಕು. ಇನ್ನು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಇಂಡಿಯನ್ ಪೊಲಿಟಿ. ಇದನ್ನು ಇಂಡಿಯನ್ ಪೊಲಿಟಿ ಬೈ ಲಕ್ಷ್ಮೀಕಾಂತ್ ಅವ್ರನ್ನ ಇಂಗ್ಲೀಷ್ ಮೀಡಿಯಮ್ ಯಾರಾಗಲಿ ಅಥವಾ ಕನ್ನಡ ಮೀಡಿಯಮ್ ಯಾರಾದರೂ ಇದನ್ನು ಉಪಯೋಗ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು. ಇನ್ನು ಅರ್ಥಶಾಸ್ತ್ರ, ಭಾರತ ಮತ್ತು ಕರ್ನಾಟಕ. ಇದರಲ್ಲಿ ಕರ್ನಾಟಕ ಆರ್ಥಿಕ ವ್ಯವಸ್ಥೆ HRK ಅವ್ರದ್ದು, ಭಾರತದ ಆರ್ಥಿಕ ವ್ಯವಸ್ಥೆ ಗರಣಿ ಕೃಷ್ಣಮೂರ್ತಿ ಅವ್ರದ್ದು ತುಂಬ ಚೆನ್ನಾಗಿದೆ. ಇನ್ನು ಇಂಡಿಯನ್ ಎಕಾನಮಿ ಬೈ ರಮೇಶ್ ಸಿಂಗ್. ಅದರ ಜೊತೆಗೆ ಕರ್ನಾಟಕದಲ್ಲಿ ಫಸ್ಟ್ PU ಬುಕ್ ಇದೆ ಇಂಡಿಯನ್ ಎಕಾನಮಿ ಬಗ್ಗೆ, ಅದನ್ನು ಓದ್ಬೋದು. ಅದೇ ರೀತಿಯಾಗಿ ತುಂಬ ಒಂದು ಚಿಕ್ಕದಾದರೂ ಪರವಾಗಿಲ್ಲ, ಬಟ್ ಚೊಕ್ಕವಾಗಿ ಚೆನ್ನಾಗಿರತಕ್ಕಂಥ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿರ್ತಕ್ಕಂಥ ಪುಸ್ತಕ ಅಂತಂದರೆ ಇಂಡಿಯನ್ ಎಕಾನಮಿ ಕೀ ಕಾನ್ಸೆಪ್ಟ್ಸ್ ಬೈ ಶಂಕರ್ ಕೃಪಯ್ಯ ಅಂತ ಇದೆ. ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ನಾನು ಅದನ್ನು ರೆಫರ್ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಇದೆ. ಇನ್ ಕೇಸ್ ನೀವು ಓದಿದರೂ ಕೂಡ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ನಾವು ಭಾರತದ ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಹಾಗೂ ಭಾರತ ಮತ್ತು ಕರ್ನಾಟಕದ ಬಜೆಟ್ನ ನಾವು ಓದಬೇಕಾಗುತ್ತೆ. ಅದನ್ನು ಕೂಲಂಕುಷವಾಗಿ ಮತ್ತು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಯಾಕಂದರೆ ಈ ಪೇಪರು ಮೇನ್ಸಲ್ಲಿ ಪೇಪರ್ 1ನಲ್ಲಿ GS ಪೇಪರ್ 1ನಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಪ್ರಿಲಿಮ್ಸಲ್ಲಿ ಪೇಪರ್ 2ಅಲ್ಲಿ ಇದು ಆರ್ಥಿಕ ಸಮೀಕ್ಷೆ ಹಾಗೂ ಬಜೆಟ್ ಬಗ್ಗೆ ತುಂಬಾ ಕ್ವಶನ್ಸ್ ಬರುತ್ತೆ. ಅದೇ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳ ಬಗ್ಗೆ ನಮಗೆ ಅರಿವು ಇರಲೇಬೇಕು. ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಮ್ಮ ಹೈಸ್ಕೂಲ್ ಬುಕ್ಗಳು, ಅದೇ ರೀತಿಯಾಗಿ ಫಸ್ಟ್ PU ಮತ್ತು ಸೆಕೆಂಡ್ PU ಬುಕ್ಗಳನ್ನ ಓದಲೇಬೇಕು. ಅದರ ಜೊತೆಗೆ ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ, ಕರ್ನಾಟಕದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವಗಳು, ಪ್ರಪಂಚದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಮಾನವ ಭೂಗೋಳಶಾಸ್ತ್ರದ ಮೂಲ ತತ್ವಗಳು. ಇದನ್ನು ಕನ್ನಡ ಮಾಧ್ಯಮದವರಿಗೆ
ಅನ್ಡೌಟೆಡ್ ಆ್ಯಂಡ್ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಅಂತ ಹೇಳ್ಬೋದು. ಡಾಕ್ಟರ್ ರಂಗನಾಥ್ ಅವ್ರ ಬುಕ್ನ ರೆಫರ್ ಮಾಡ್ಬೋದು. ಇನ್ನು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಸರ್ಟಿಫಿಕೇಟ್ ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ ಬೈ ಗೋಚಿ ಲಿಯಾಂಗ್, ಜಿಯೋಗ್ರಫಿ ಆಫ್ ಇಂಡಿಯಾ ಬೈ ಮಾಜಿದ್ ಹುಸೇನ್. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಇದನ್ನು ನಾವು ಡೈಲಿ ನ್ಯೂಸ್ ಪೇಪರಲ್ಲಿ ಅಪ್ಡೇಟ್ ಆಗಿರಬೇಕು, ಹಾಗೂ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಇರ್ತಾವಲ್ಲ ಅದನ್ನು ನೋಡ್ಕೊತಾ ಇರಬೇಕು. ನಿಮ್ಮ ಇಷ್ಟದ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನನ್ನು ನೀವು ರೆಫರ್ ಮಾಡ್ಬೋದು. ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹರಿಪ್ರಸಾದ್ ಸರ್ ಬುಕ್ಕು, ವಿನೋದ್ ಕುಮಾರ್ ಚೌಹಾಣ್ ಸರ್ ಬುಕ್ಕು, ಅದ್ರ ಜೊತೆಗೆ ನೀವು ಡೇ ಟು ಡೇ ಏನು ನಡೀತಾ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಇಂಟರ್ನೆಟ್ಟಲ್ಲಿ ಗೂಗಲ್ ಸರ್ಚ್ ಮಾಡಬೇಕು, ನೀವು ಅಪ್ಡೇಟ್ ಆಗ್ತಾನೇ ಇರಬೇಕು. ಇನ್ನು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕನ್ನಡ ಮಾಧ್ಯಮದವರಿಗೆ ಪಿ ವಿ ಭೈರಪ್ಪ ಅವ್ರ ಬುಕ್ಕು, ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಶಂಕರ IAS ಅವ್ರದ್ದು ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಬುಕ್ಕು ತುಂಬ ಚೆನ್ನಾಗಿದೆ. ಇನ್ನು ಸಾಮಾನ್ಯ ವಿಜ್ಞಾನ ಅಥವಾ ಜನರಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಹೈಸ್ಕೂಲ್ ಬುಕ್ಕು, ಸ್ಪೆಷಲಿ 8, 9, 10 ಅದರಲ್ಲೂ ಕೂಡ 9th ಬುಕ್ಕು ತುಂಬ ಚೆನ್ನಾಗಿದೆ. ನಮಗೆ ಪಠ್ಯಕ್ರಮಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಎಲ್ಲ ಅಂಶಗಳು ಆಲ್ಮೋಸ್ಟ್ 9th ಸೈನ್ಸ್ ಬುಕ್ಕಲ್ಲಿ ಸಿಗುತ್ತೆ. ಇನ್ನು ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತೆ RS ಅಗರ್ವಾಲ್ ಅವ್ರ ಬುಕ್ಕು, ಇನ್ನು ಮಂಜುನಾಥ್ ಬ್ಯಾಡಗಿ ಸರ್ ಬುಕ್ಕು, ಅವರು ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು, ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಅದನ್ನು ನೋಡ್ಬೋದು. ಆಮೇಲೆ ಗುರುರಾಜ್ ಬುಲ್ಬುಲೆ ಸರ್ ಬುಕ್ಕು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟಲ್ಲಿ ಹೇಳಬೇಕು ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅವಲೋಕನ ಮಾಡಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂತಹ ಲೆಕ್ಕಗಳನ್ನಾಗಲಿ, ಸಮಸ್ಯಾತ್ಮಕ ಲೆಕ್ಕಗಳನ್ನ ಎಷ್ಟು ಬಿಡಿಸ್ತೀವಿ ಅಷ್ಟು ಒಳ್ಳೆಯದು. ಅದೇ ನಮಗೆ ಒಂದು ಸಕ್ಸಸ್ ಟುಕ್ಕಿ ಅಂತಾರಲ್ಲ, ಅದೇ ಹಳೆ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂತಹ ಆಲ್ಮೋಸ್ಟ್ ಕ್ವಶನ್ಸ್ನ ನೀವು ಬಿಡಿಸಿ ಹೆಚ್ಚು ಕಮ್ಮಿ ನಿಮಗೆ ಕ್ವಶನ್ ಪೇಪರಲ್ಲಿ ನಿಮಗೆ ಅರಿವು ಬರುತ್ತೆ. ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಔಟ್ ಆಫ್ 30 ಕ್ವಶನ್ಸು ನಿಮಗೆ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ ಅಲ್ಲಿ. ಇನ್ ಕೇಸ್ ಒನ್ ಆರ್ ಅದರ್ ವೇ, ಇನ್ ಕೇಸ್ ಅದೇನಂತಾರಲ್ಲ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಥರ ಒಂದು ರೂಪದಲ್ಲಿ ಈಗ ABC ಅಂತ ಕೊಟ್ಟಿದ್ರೆ ಇನ್ನೊಂದರಲ್ಲಿ XYZ ಅಂತ ಕೊಟ್ಟಿರ್ತಾನೆ. ಈ ಥರ ನಿಮಗೆ ಅದು ರಿವೈಸ್ ಕ್ವಶನ್ನು ರಿಪೀಟ್ ಆಗೇ ಆಗುತ್ತೆ, ನಿಮಗೆ ಅನುಕೂಲ ಆಗೇ ಆಗುತ್ತೆ. ಅದಕ್ಕಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸೋದು ತುಂಬಾ ಒಳ್ಳೆಯದು. ಇನ್ನು ನೈತಿಕತೆ, ಸಮಗ್ರತೆ, ಅಭಿಕ್ಷಮತೆಗೆ ಸಂಬಂಧಿಸಿದಂತೆ ಕನ್ನಡ ಮಾಧ್ಯಮದಲ್ಲಿ ಪರಶುರಾಮ್ ಕಟ್ಟಿಮುನಿಯವ್ರ ಬುಕ್ ತುಂಬ ಚೆನ್ನಾಗಿದೆ, ಹಾಗೂ DK ಬಾಲಾಜಿ IAS ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದನ್ನು ನೋಡ್ಬೋದು. ಅದರ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಸುಬ್ಬರಾವ್ ಮತ್ತು PN ರಾಯ್ ಚೌಧರಿ ಅಂತ ಬರೆದಿದ್ದಾರೆ, ಅದನ್ನು ನಾವು ಅಧ್ಯಯನ ಮಾಡ್ಬೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಈ ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಪೇಪರಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ನೈತಿಕತೆ ಹಾಗೂ ನಮ್ಮಲ್ಲಿರ್ತಕ್ಕಂತಹ ಒಂದು ಕರುಣೆ, ನಾವು ಒಂದು ಪರಿಸ್ಥಿತಿಗೆ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಯಾವ ರೀತಿ ನಾವು ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತೀವಿ ಅದ್ರ ಮೇಲೆ ಈ ಪತ್ರಿಕೆ ನಿಂತಿರುತ್ತೆ. ಅದರ ಜೊತೆಗೆ ಪಾರಿಭಾಷಿಕ ಪದಗಳನ್ನು ನಾವು ಕೂಲಂಕಷವಾಗಿ ಅಧ್ಯಯನ ಮಾಡಬೇಕು. ಪ್ಲಸ್ ವಿಷಯಗಳ ವಾಸ್ತವಾಂಶ ಅಧ್ಯಯನ ಅಂದರೆ ಕೇಸ್ ಸ್ಟಡೀಸ್, ಇದನ್ನು ನಾವು ಓದಬೇಕು. ಇನ್ನು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದು ಇಷ್ಟನೋ ಆ ಒಂದು ಮಾಸಿಕ ಪತ್ರಿಕೆನ ಓದಿ. ಈಗ ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ, ಈ ಥರ. ಇನ್ನು ನ್ಯೂಸ್ ಪೇಪರು ಕನ್ನಡ ಮಾಧ್ಯಮದಲ್ಲಿ ಅವರಿಗೆ ಪ್ರಜಾವಾಣಿ ಮತ್ತು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ದ ಹಿಂದೂ ನಾನು ಓದಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸ್ನೇಹಿತರೆ, ನೀವೇನಾದರೂ KS ಗುರೂಜಿನ ನಂಬಿ ನೀವು KS ಗುರೂಜಿ ಒಂದು ವೇದಿಕೆಗೆ ಬಂದರೆ ನಿಮಗೆ ಯಾವುದೇ ರೀತಿಯಾದಂಥ ಕೊರತೆ ಆಗಲ್ಲ. ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಮಂತ್ಲಿ ಕರೆಂಟ್ ಅಫೇರ್ಸ್ ನಿಮಗೆ ಸಿಗುತ್ತೆ. ಇದು ಮಾತ್ರ ಸತ್ಯ. ಯಾಕಂತಂದರೆ KS ಗುರೂಜಿ ಒಂದು ಏನು ವೇದಿಕೆ ನಿರ್ಮಾಣ ಮಾಡಿದ್ದೀವಿ, ಇದು ತುಂಬ ಸಂಪನ್ಮೂಲ ವ್ಯಕ್ತಿಗಳಿಂದ ಕೂಡಿರ್ತಕ್ಕಂತಹ ಒಂದು ಕೂಡು ಕುಟುಂಬ. ಇಲ್ಲಿ ನಮಗೆ ಗೊತ್ತು ಈಗ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ, ಯಾವ ಥರ ಕ್ವಶನ್ಸ್ನ ಕೇಳ್ತಾ ಇದ್ದಾನೆ, ಕ್ವಶನ್ ಯಾವ ಥರ ಅನಲೈಸ್ ಮಾಡ್ತಾ ಇದ್ದಾನೆ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಕ್ಕಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳ ಒಂದು ತಂಡನೇ ಇಲ್ಲಿದೆ. ಹಾಗಾಗಿ KS ಗುರೂಜಿ ಅವ್ರು ಕೊಡ್ತಕ್ಕಂತಹ ಡೈಲಿ ಕರೆಂಟ್ ಅಫೇರ್ಸು ಪ್ಲಸ್ ಮಂತ್ಲಿ ಕರೆಂಟ್ ಅಫೇರ್ಸ್ನ ನೀವು ರೆಫರ್ ಮಾಡ್ಕೊಂಡು ಹೋಗ್ಬೋದು. ಇದನ್ನೇ ಮಾಡಿ ಅಂತ ಹೇಳ್ತಲ್ಲ. ಇನ್ ಕೇಸ್ ನೀವು ನಂಬಿ KS ಗುರೂಜಿ ವೇದಿಕೆಗೆ ಬಂದರೆ ನೀವು ಒಂದಲ್ಲ ನೀವೇನು ಪಡಿಬೇಕಂತ ಬಂದಿದ್ದೀರಿ ಆ ಒಂದು ನಿಮ್ಮ ಕನಸನ್ನು ಮಾಡಿಕೊಳ್ಳೋ ಹತ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಒತ್ತಾಸೆಯಾಗಿರ್ತೀವಿ. ಹಾಗೂ ನೀವು ನಿಮ್ಮ ಗುರಿ ಮುಟ್ಟೋದಕ್ಕೆ ಆದಷ್ಟು ಹತ್ತಿರದಲ್ಲಿದ್ದೀರಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂತಂದರೆ ನಾವು ಇದೇ ಫೀಲ್ಡಲ್ಲಿ ತಯಾರಿ ಮಾಡಿ ಬಂದಿರೋರು ಆಗಿರೋದ್ರಿಂದ ಈಗ ಎಕ್ಸಾಮ್ ಯಾವ ಥರ ಕೇಳ್ತಾ ಇದ್ದಾನೆ, ಅವನು ಕ್ವಶನ್ ಯಾವ ರೀತಿ ಸೆಟ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಅರಿವು ನಮಗಿದೆ. ಯಾಕಂದರೆ ನಾವು ಈ ಒಂದು ಫೀಲ್ಡಲ್ಲಿ ಸುಮಾರು 8ರಿಂದ 10 ವರ್ಷ ನಾವು ನಮ್ಮ ಅನುಭವವನ್ನು ಪಡ್ಕೊಂಡಿದ್ದೀವಿ. ಆ ಒಂದು ಅನುಭವವನ್ನು ಧಾರೆ ಇರಬೇಕಂತಲೇ ಈ KS ಗುರೂಜಿ ವೇದಿಕೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ, ಒಂದೇ ಮಾತು ಪದೇ ಹೇಳ್ತಾ ಇದ್ದೀನಿ, ಏನಪ್ಪ ಅಂತಂದರೆ ನೀವು KS ಗುರೂಜಿ ವೇದಿಕೆನ ಒಪ್ಪಿ ಬಂದರೆ ನಿಮಗೆ ಖಂಡಿತ ನಿಮ್ಗೆ ಏನಾದರೂ ಸಿಗುತ್ತೆ. ನೀವು ಅಂದ್ಕೊಂಡಿರ್ತಕ್ಕಂಥ ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಒಂದು ಸಾಧನೆಯ ಹಾದಿಗೆ ನಾವು ಒತ್ತಾಸೆಯಾಗಿ ನಿಲ್ತೀವಿ. ಹಾಗೂ ನಿಮ್ಮ ಸಾಧನೆಗೆ ಅತಿ ಹತ್ತಿರದಲ್ಲಿ ಇರ್ತೀರಿ ಅಂತ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಇನ್ನು KS ಗುರೂಜಿ ವೇದಿಕೆಯಿಂದ ನಿಮ್ಮ ಪರೀಕ್ಷಾ ತಯಾರಿಯನ್ನು ಅತ್ಯಂತ ಸುಲಭ ಹಾಗೂ ಆಸಕ್ತಿದಾಯಕಗೊಳಿಸಲಾಗುವುದು. ಇನ್ನೊಂದು ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ವೇಳೆಯಲ್ಲಿ
ಎಲ್ಲರೂ ಅದನ್ನು ಓದಿ ಇದನ್ನು ಮಾಡಿ ಅದನ್ನು ಓದಬೇಕು ಇದನ್ನು ಓದಬೇಕು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಸ್ಟ್ರಾಟಜಿ ಏನಪ್ಪ ಅಂತಂದರೆ ಏನನ್ನು ಓದಬೇಕು ಅನ್ನೋದಕ್ಕಿಂತ ಏನನ್ನು ಓದಬಾರ್ದು ಅನ್ನೋದೇ ತುಂಬ ಮುಖ್ಯ. ಯಾಕಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಇತಿಹಾಸ, ಸಮಗ್ರ ಭಾರತ ಇತಿಹಾಸ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಮ್ಗೆ ಸಿಲೆಬಸ್ ತಕ್ಕ ಹಾಗೆ ನಾವು ಏನು ಓದಬೇಕು ಅಷ್ಟೇ ನಮಗೆ ಬೇಕಾಗಿರೋದು. ಇಡೀ ಪುಸ್ತಕವನ್ನು ಅಧ್ಯಯನ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಇಡೀ ಪುಸ್ತಕವನ್ನೇ ಅಧ್ಯಯನ ಮಾಡ್ಕೊಂಡು ಹೋದರೆ ಅವನು ನಿಗದಿಪಡಿಸಿರ್ತಕ್ಕಂತಹ ಪಠ್ಯಕ್ರಮವನ್ನು ನಾವು ಪೂರ್ತಿಗೊಳಿಸೋಕ್ಕೆ ಮಿನಿಮಮ್ ಓದೋಕ್ಕೆ ವಿದೌಟ್ ಲೀವ್ಸು ವಿದೌಟ್ ಬ್ರೇಕ್ಸು ನಮಗೆ ಮಿನಿಮಮ್ 1-1.5 ವರ್ಷ ಟೈಮ್ ಬೇಕು. ಅಷ್ಟು ಟೈಮ್ ಆಗಲಿ, ಅಷ್ಟು ಕನ್ಸಿಸ್ಟೆನ್ಸಿ ಆಗಲಿ, ಆ ಒಂದು ಕೂರ್ತಕ್ಕಂತಹ ಒಂದು ಪೇಷನ್ಸು ಯಾರಲ್ಲಿ ಉಳಿದಿಲ್ಲ ಈಗ. ಸೊ ನಾನು ಹೇಳೋದಿಷ್ಟೇ, ಈ ಒಂದು ಸ್ಟ್ರಾಟಜಿ ನಾವು ಹೇಳ್ಕೊಡ್ತೀವಿ. ಅಂದರೆ ಏನು ಓದಬಾರ್ದು ಅನ್ನೋದು, ಏನು ಓದಬೇಕು ಅನ್ನೋದಕ್ಕಿಂತ ತುಂಬ ಮುಖ್ಯ. ಅದನ್ನು ನಾವು ಈ ವೇದಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೂ ವಿಷಯದ ಸಮಗ್ರ ಮತ್ತು ಕೂಲಂಕಷ ಅಧ್ಯಯನ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ನಾವು ಹೇಳ್ಕೊಡ್ತೀವಿ. ಆಮೇಲೆ ಸ್ನೇಹಿತರೆ, ಇನ್ನೊಂದು ಹೇಳಬೇಕಂತಂದರೆ, ನಿಮ್ಮ ಒಂದು ಸ್ಟಡಿನ, ನಿಮ್ಮ ಪ್ರಿಪ್ರೇಷನ್ನ ಮುಂದುವರಿಸೋಕ್ಕಿಂತ ಮುಂಚೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಪ್ಪ ಅಂತಂದರೆ, ಈ ಫೀಲ್ಡಲ್ಲಿ ಬಂದಾಗ ನೀವು ನಿಮ್ಮದು ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕನ್ಸಿಸ್ಟೆನ್ಸಿ ತುಂಬ ಬೇಕಾಗುತ್ತೆ, ಹಾಗೂ ನಿಮ್ಮ ಒಂದು ಏನು ಹಾರ್ಡ್ ವರ್ಕ್ ಇದೆಯಲ್ಲ ತುಂಬಾ ಮ್ಯಾಟ್ರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನೀವು ನಿಮ್ಮ ಒಂದು ಗುರಿಗೆ ಹತ್ತಿರದಲ್ಲಿರ್ತೀರಿ. ಯಾಕಂತಂದರೆ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ಆರಂಭ ಶುರುತ್ವ ಬೇಡ. ಆ ಒಂದು ಕನ್ಸಿಸ್ಟೆನ್ಸಿ, ನಾವು ಓದಪ್ಪ ನಾನು ಡೈಲಿ ಒಂದು 8 ಅವರ್ ಓದ್ತೀನಿ ಅಂತಂದರೆ ಅದು 10 ದಿನ ಆದರೂ ಸರಿ, 100 ದಿನ ಆದರೂ ಸರಿ, ಮಿನಿಮಮ್ 8 ಅವರ್ ಓದಲೇಬೇಕು. ಅದು 9 ಅವರ್ ಆದರೂ ಪರವಾಗಿಲ್ಲ. ಅದೇ ನಾವು 8 ಗಂಟೆಯಿಂದ 7 ಗಂಟೆಗೆ ಹಿಡಿದ್ರೆ ಅಲ್ಲ, ಅದು ಕನ್ಸಿಸ್ಟೆನ್ಸಿ ಅಲ್ಲ. ಯಾವ ವ್ಯಕ್ತಿ ಕನ್ಸಿಸ್ಟೆಂಟ್ ಆಗಿರ್ತಾನೆ ತನ್ನ ಒಂದು ಕಾರ್ಯ ಸಾಧನೆಯಲ್ಲಿ, ಆ ವ್ಯಕ್ತಿನೇ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಆಯಿತಾ? ಹೇಳೋದಿಷ್ಟೇ, ನಿಮ್ಮ ಒಂದು ಪರೀಕ್ಷಾ ತಯಾರಿ ವೇಳೆಯಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿ, ಕನ್ಸಿಸ್ಟೆಂಟ್ ಆಗಿರಿ, ಹಾಗೂ ನಿಮ್ಮ ಸ್ಟ್ರಾಟಜಿ ಮಾತ್ರ ತುಂಬ ಕ್ಲಿಯರ್ ಆಗಿರಲಿ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಮುಂದಿನ ಸರಣಿಯಲ್ಲಿ ನಾವು ಪರೀಕ್ಷಾ ತಯಾರಿ ವೇಳೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡ್ತೀವಿ. ಹಾಗೂ ಏನು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇನ್ನೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಭವಿಷ್ಯದ ಭಾವಿ ಅಧಿಕಾರಿಗಳೇ, ನಿಮಗೆ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಗೆಲುವು ನಿಮ್ಮದೇ.